ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL ಅನ್ನ ಗೆಲ್ಲಬೇಕು ಎಂಬ ನಿಟ್ಟಿನಲ್ಲಿ ಬರೋಬ್ಬರಿ 18 ವರ್ಷಗಳಿಂದ RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆ ಅವಕಾಶ ಈ ಬಾರಿ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಮಂಡ್ಯದಲ್ಲಿ RCB ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಏನು ಇಂದು ನಡೆಯುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಕಿಂಗ್ಸ್ 11 ಪಂಜಾಬ್ ನಡುವಿನ IPL ಫೈನಲ್ ಪಂದ್ಯವನ್ನ ನೋಡೋದಕ್ಕೂ ಕೂಡ ಕಾತರರಾಗಿದ್ದಾರೆ. ಮತ್ತೆ ಕಪ್ಪನ್ನ ಗೆಲ್ಲಬೇಕು ಎಂಬ ನಿಟ್ಟಿನಲ್ಲಿ ಒಂದು ರೀತಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಸ್ತಾ ಇರುವಂಥದ್ದು. ಸದ್ಯ ಮಂಡ್ಯದಲ್ಲಿ RCB ಅಭಿಮಾನಿಗಳು ಮಂಡ್ಯದ ಶಕ್ತಿ ದೇವತೆ ಆಗಿರುವಂತಹ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈಡ್ಗಾಯನ್ನ ಹೊಡೆದು ಉರುಳು ಸೇವೆಯನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ಈ ಬಾರಿ RCB ಗೆಲ್ಲಲೇಬೇಕು ಎಂಬ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿರುವಂಥದ್ದು. ಸದ್ಯ ನೋಡ್ತಾ ಇದ್ದೀರಿ RCB ಅಭಿಮಾನಿಗಳು ಹಲವಾರು ಪ್ಲೇ ಕಾರ್ಡ್ ಅನ್ನ ಹಿಡಿದು RCBಗೆ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ಈ ಬಾರಿ ಗೆಲ್ಲೇಬೇಕು ಎಂಬ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಇದೀಗ RCB ಅಭಿಮಾನಿಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ RCB ಫೈನಲ್ ಗೆಲ್ಲುತ್ತೆ ಎಂಬ ನಿಟ್ಟಿನಲ್ಲಿ ಬಹಳಷ್ಟು ವಿಶ್ವಾಸ ಹೊಂದಿದ್ದೀರಿ. ಏನ್ ಹೇಳ್ತೀರಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ? ಸರ್, 18ರ ಆವೃತ್ತಿ ಅಂದ್ರೆ ಇದು ಒಂಥರ ವಿಶೇಷ. ಯಾಕಂದ್ರೆ ನಮ್ಮ ಮೆಚ್ಚಿನ ಆಟಗಾರ RCB ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಕೂಡ 18. ಹಾಗಾಗಿ ಈ ಸಲ ನಾವು ಕಪ್ಪು ಹೊಡಿತೀವಿ ಅನ್ನೋದು ಬಹಳ ವಿಶ್ವಾಸ ಇದೆ. ಈ ಸಲ ಕಪ್ಪು ನಮ್ದೇ ಅಂತ ಪ್ರತಿ ಸಲ ಹೇಳ್ತಿದ್ದೋ, ಬಟ್ ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಪಕ್ಕಾ ನಮ್ದೇ ಅಂತ ನಾವು ಹೇಳಕ್ಕೆ ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಟೀಮು ತುಂಬಾ ಬಲಿಷ್ಠವಾಗಿದೆ. ನಮಗೆ ಬೌಲಿಂಗ್ ವಿಭಾಗದಲ್ಲಿ ಏಸಲ್ವುಡ್ ನಮಗೆ ತುಂಬಾ ಬಹಳ ಶಕ್ತಿ ತುಂಬಿದ್ದಾರೆ. ಹಂಗೆ ಆಗಿ ಅವ್ರಿಗೆ ಬ್ಯಾಕಪ್ ಆಗಿ ಎಸ್ದೇಳು ಇವರೆಲ್ಲ ನಮಗೆ ಚೆನ್ನಾಗಿ ಬೌಲಿಂಗ್ ವಿಭಾಗ ಇದೆ. ಇನ್ನು ಬ್ಯಾಟಿಂಗ್ ವಿಭಾಗಕ್ಕೆ ಬರೋಕ್ಕಾದ್ರೆ ನೀವೇ ನೋಡಿದ್ದೀರಾ, ಫಿಲಿಪ್ಸ್ ಹಾರ್ಟ್ ಅದ್ಭುತ ಫಾರ್ಮಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ಹಂಗೆ ಅದ್ಭುತವಾಗಿ ಓಪನಿಂಗ್ ಕೊಡ್ತಾ ಇದ್ದಾರೆ. ಪ್ರತಿ ಮ್ಯಾಚಲ್ಲೂ ಏನು ಆಡ್ಕೊಂಡು ಬಂದಿದ್ದಾರೆ, ಇದನ್ನೇ ನಮಗೆ ಫೈನಲ್ ಕೊಟ್ಬಿಟ್ರೆ ಈ ಸಲ RCB ಕಪ್ ಹೊಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ನೀವೇನ್ ಹೇಳ್ತೀರಾ ಸರ್? ಹೈ ವೋಲ್ಟೇಜ್ ಪಂದ್ಯ ಇವತ್ತಿನ ಎಷ್ಟು ಕುತೂಹಲ ಇದೆ ನಿಮ್ಗೆ? ಸರ್, ವಿಶೇಷ ಏನಂದ್ರೆ 18ನೇ ಆವೃತ್ತಿ ನಮ್ಮ ನಾಯಕ ರಜತ್ ಪಾಟೀಲ್ ಅವರು ಕಳೆದ ಬಾರಿ ಗೆಲ್ಲಿಸಲೇಬೇಕು ಅಂತ RCB ಈ ಬಾರಿ ಪಣ ತೊಟ್ಟಿ ತಂಡವನ್ನು ಮುನ್ನಡೆಸ್ತಿದ್ದಾರೆ. ಈ ಬಾರಿ 18ನೇ ಬಾರಿ ಕಪ್ಪನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿದೆ ಸರ್. ಸರ್, ನೀವೇನ್ ಹೇಳ್ತೀರಾ ಸರ್? ಇವತ್ತು ವಿಶೇಷ ಪೂಜೆ ಸಲ್ಲಿಸಿದಿರಿ, ಉರುಳು ಸೇವು ಕೂಡ ಮಾಡಿದಿರಿ, ಏನ್ ಹೇಳ್ತೀರಾ ಸರ್? ಏನು ಹೇಳ್ಬೇಕು, ನಮ್ಗೆ ಹೇಳೋಕ್ಕೆ ಮಾತು ಬರ್ತಾ ಇಲ್ಲ. ನಮ್ಮ ರೋಮ ಎಲ್ಲ ನೆಟ್ಟಿಗೆ ನಿಂತ್ಕೊತಾ ಇದೆ. ಎಷ್ಟು ಬೇಗ ನಾವು ಕಪ್ ಗೆಲ್ತೀವಿ, ಎಲ್ಲಿ ಯಾವಾಗ ನಮ್ಮ ಜನತೆಗೆ ಈ ಸಂದೇಶ ಒಳ್ಳೆ ವಿಚಾರ ಬರುತ್ತೆ ಅಂತ ನಾವು ತುದುಗಾಲಲ್ಲಿ ಕಾಯ್ತಾ ಇದ್ದೀವಿ. ಏನೋ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು 18 ವರ್ಷ ಆಗಿತ್ತು ಈ ಮ್ಯಾಚ್ ಬಂದು. ಈ ವರ್ಷ ನಾವು ಫೈನಲ್ಗೆ ಬಂದಿದ್ದೀವಿ. ಈ ಸಾರಿ ನಾವು ವಿಶೇಷವಾಗಿ ನಮ್ಮ ತಾಯಿ ಕಾಳಮ್ಮ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ಇವತ್ತು ನಮ್ಮ ತಾಯಿ ಕಾಳಮ್ಮ ಇಡೀ ನಮ್ಮ ಬೆಂಗಳೂರು ತಂಡದ ಮೇಲೆ ಮೈ ತುಂಬ್ತಾಳೆ. ಅವ್ರಿಗೆ ಮೈ ತುಂಬಿ ಈ ಆಟವನ್ನು ಏನೋ ಕಡಲೆ ತಿಂದು ನೀರು ಕುಡ್ದು ಅಂತ ಹೇಳ್ತಾರಲ್ಲ, ಬಾಳೆಹಣ್ಣು ಸಿಪ್ಪೆ ಸುಳಿದ ಥರ, ಬಾಳೆಹಣ್ಣು ತಿನ್ನೋ ಥರ ಆ ಅಚ್ಚುಕಟ್ಟಾಗಿ ಆ ವಿಶೇಷವಾಗಿ ನಮ್ಮ ತಾಯಿ ಕಾಳಮ್ಮ ಬರ್ತಾಳೆ ಅಂತೇಳಿ ಈ ಬಾರಿ ನಾನು ತಾಯಿ ಕಾಳಮ್ಮನಲ್ಲಿ ನಿಮ್ಮೆಲ್ಲರ ಪರವಾಗಿ ಬೇಡ್ಕೊಂಡಿದ್ದೀನಿ. ಘಂಟಾಕೋಶವಾಗಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ಗೆದ್ದೇ ಗೆಲ್ತಾರೆ. ಸರ್, ನೀವೇನ್ ಹೇಳ್ತೀರಾ ಸರ್? ಎಷ್ಟು ಜೋಶ್ ಇದೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ನಿಮ್ಗೆ? ಸರ್, ಅಭಿಮಾನಿಗಳಿಗೆ ತುಂಬಾ ಜೋಶ್ ಇದೆ. ಅಭಿಮಾನಿಗಳ ಆರೈಕೆ ನಮ್ಮ RCB ತಂಡದವ್ರ ಮೇಲಿದೆ. ಸತತ 17 ವರ್ಷಗಳ ಆಸೆ 18 ವರ್ಷನಾರ ಅವರು ಈಡೇರಿಸ್ತಾರೆ ಅಂತ ನಮಗೆ ಭಾಳ ಮನಸ್ಸಿನಲ್ಲೇ ಭಾಳ ಸಂತೋಷ ಇದೆ. ಈ ಸಲ ಕಪ್ಪು ನಾವು ಹೊಡಿತೀವಿ. ತಾಯಿ ಆಶೀರ್ವಾದ ನಮ್ಮೆಲ್ಲ ಬೆಂಗಳೂರು ತಂಡದ ಮೇಲಿದೆ. ಮತ್ತು ತಂಡದ ಆಟಗಾರರು ಸಹ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಸರ್. ಹಂಗಾಗಿ ಅವ್ರಿಗೂ ಸಹ ಒಂದು ಜವಾಬ್ದಾರಿ ಇದೆ. ಎಲ್ಲ ಅಭಿಮಾನಿಗಳ ಆಸೆನ ಈಡೇರಿಸಬೇಕು ಅಂತ ತಂಡದ ಆಟಗಾರರು ಸಹ ನಾವು ಕೇಳ್ಕೊತಾ ಇದ್ದೀವಿ. ಟೀಮ್ ಯಾವ ರೀತಿ ಇದೆ ಸರ್? ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್? ಸರ್, ಈ ಸಲ ಟೀಮ್ ಭಾಳ ಸಮತೋಲನವಾಗಿದೆ ಸರ್. ಬೌಲಿಂಗ್ ವಿಭಾಗ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಅವ್ರವ್ರದ್ದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಇರ್ಬೋದು, ಫಿಲಿಪ್ಸ್ ಹಾರ್ಟ್ ಇರ್ಬೋದು, ಆಮೇಲೆ ನಮ್ಮ ಜಿತೇಶ್ ಶರ್ಮಾ ಇರ್ಬೋದು, ನಮ್ಮ ಕರ್ನಾಟಕದವರೇ ಆದಂಥ ಮಯಾಂಕ್ ಅಗರ್ವಾಲ್ ಇರ್ಬೋದು, ಇವರೆಲ್ಲ ಬ್ಯಾಟಿಂಗಲ್ಲಿ ಅತ್ಯುತ್ತಮವಾದಂಥ ಫಾರ್ಮಲ್ಲಿದ್ದಾರೆ. ಅದೇ ರೀತಿ ಸ್ಪಿನ್ನಲ್ಲಿ ನಮ್ಮ ಕುರ್ನಾಲ್ ಪಾಂಡ್ಯ ಇರ್ಬೋದು, ಸುಖೇಶ್ ಶರ್ಮಾ ಇರ್ಬೋದು, ಅದೇ ರೀತಿ ಸ್ಪೀಡಿಗೆ ಬಂದರೆ ಜೋಶ್ ಅಜಲ್ವುಡ್ ಇರ್ಬೋದು, ಭುವನೇಶ್ವರ್ ಕುಮಾರ್ ಇರ್ಬೋದು, ಮತ್ತು ನಮ್ಮ ಎಲ್ಲ ಆಟಗಾರರು ಸಹ, ಮತ್ತು ಕೋಚ್ ಇರ್ಬೋದು ನಮ್ಮ ದಿನೇಶ್ ಕಾರ್ತಿಕ್ ಅವರು ಉತ್ತಮವಾದಂಥ ಒಂದು ಅವ್ರಿಗೆ ಜವಾಬ್ದಾರಿಯುತವಾದಂಥ ಟಿಪ್ಸನ್ನು ಕೊಟ್ಟು ಈ ಸಲ ಕಪ್ನ ಹೊಡಿತಾರೆ ಅಂತ ಭರವಸೆ ನಮಗೆಲ್ಲ ಇದೆ. ತಾಯಿ ಆಶೀರ್ವಾದ ಟೀಮ್ ಮೇಲೆ ಇದೆ ಸರ್. ಇಷ್ಟು ಮಂಡ್ಯದ RCB ಅಭಿಮಾನಿಗಳ ಮಾತಾಗಿರುವಂಥದ್ದು. ಇನ್ನು ಕೊನೆಯದಾಗಿ ಶುಭಾಶಯವನ್ನ ಕೋರ್ಸೋಣ. ಏನ್ ಹೇಳ್ತಾರೆ RCB ತಂಡಕ್ಕೆ? ಸರ್, RCB ತಂಡಕ್ಕೆ ಏನ್ ಹೇಳ್ತೀರಾ? ಆಲ್ ದಿ ಬೆಸ್ಟ್ RCB, ಆಲ್ ದಿ ಬೆಸ್ಟ್ RCB, ಆಲ್ ದಿ ಬೆಸ್ಟ್ RCB. ಈ ಬಾರಿ ಕಪ್ಪು ನಮ್ಮದೇ, ಈ ಬಾರಿ ಕಪ್ಪು ನಮ್ಮದೇ, ಈ ಬಾರಿ ಕಪ್ಪು ನಮ್ಮದೇ, ಈ ಬಾರಿ ಕಪ್ಪು ನಮ್ಮದೇ. ಭಾರತ್ ಮಾತಾ ಕಿ ಜೈ. ಭಾರತ್ RCB, 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 RCB. ಇದಿಷ್ಟು ಮಂಡ್ಯದ RCB ಅಭಿಮಾನಿಗಳ ಮಾತಾಗಿರುವಂಥದ್ದು. ಅಂದ್ರೆ ಈ ಬಾರಿ RCB ಗೆದ್ದೇ ಗೆಲ್ಲುತ್ತೆ ಎಂಬ ಒಂದು ವಿಶ್ವಾಸದಲ್ಲೂ ಕೂಡ ಅವರು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.